ಪಾಠ 11 ವೀರಾಭಿಮನ್ಯು. ಆ ಕೊಟ್ಟಿರುವ ಮಾತುಗಳನ್ನು ಯಾರು ಯಾರಿಗೆ ಹೇಳಿದರು? ದೊಡ್ಡಪ್ಪ, ನೀವೇಕೆ ಇಂದು ಬಹಳ ಚಿಂತಾಕ್ರಾಂತರಾಗಿರುವಿರಿ? ಯಾರು? ಅಭಿಮನ್ಯು ಯಾರಿಗೆ ಹೇಳಿದನು? ಧರ್ಮರಾಯರಿಗೆ ಹೇಳಿದನು. ನಿನ್ನನ್ನು ಪಡೆದ ನಾವೇ ಧನ್ಯರು. ಯಾರು? ಆ ಧರ್ಮರಾಯ ಯಾರಿಗೆ? ಅಭಿಮನ್ಯುವಿಗೆ ಹೇಳಿದನು. ಏನು ಕಂದ, ನೀನು ಯುದ್ಧದಲ್ಲಿ ಚಕ್ರವ್ಯೂಹವನ್ನು ಭೇದಿಸುವೆಯಾ? ಯಾರು? ಸುಭದ್ರೆ ಯಾರಿಗೆ ಹೇಳಿದಳು? ಅಭಿಮನ್ಯುವಿಗೆ ಹೇಳಿದಳು. ಈ ಭಾಗದಲ್ಲಿ ಹೊಂದಿಸಿ ಬರೆಯಿರಿ. ಆ ಮತ್ತು ಬಿ ಭಾಗ. ಒಂದು, ಸುಭದ್ರೆ ಅಭಿಮನ್ಯುವಿನ ತಾಯಿ. ಉತ್ತರೆ ಅಭಿಮನ್ಯುವಿನ ಹೆಂಡತಿ. ಸುಮಿತ್ರ ಅಭಿಮನ್ಯುವಿನ ಸಾರಥಿ. ಧರ್ಮರಾಯ ಅಭಿಮನ್ಯುವಿನ ದೊಡ್ಡಪ್ಪ. ನೆಕ್ಸ್ಟ್ ಬಂದು ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ. ಧರ್ಮರಾಯ, ಜಯದ್ರಥ, ಭೀಮಸೇನ, ಅರ್ಜುನ. ಇದರಲ್ಲಿ ಯಾರು ತೆಗಿಬೇಕು? ಜಯದ್ರಥ ತೆಗಿಬೇಕು. ಜಯದ್ರಥ ಗುಂಪಿಗೆ ಸೇರದ ಪದ ಆಗಿರುತ್ತೆ. ಎರಡನೇದು ವಿಖ್ಯಾತ, ಕುಖ್ಯಾತ, ಹೆಸರುವಾಸಿ, ಪ್ರಸಿದ್ಧಿ. ಯಾವ್ದು ತೆಗಿಬೇಕು? ಕುಖ್ಯಾತ ತೆಗಿಬೇಕು. ಮೂರನೇದು ಸೂರ್ಯ, ರವಿ, ಆರ್ಯ, ದಿನಕರ. ಇದರಲ್ಲಿ ಆರ್ಯ ಗುಂಪಿಗೆ ಸೇರದ ಪದ ಆಗಿರುತ್ತೆ. 4, ಅಭಿಮನ್ಯು, ಉತ್ತರೆ, ಸುಭದ್ರೆ, ಶಕುನಿ. ಇದರಲ್ಲಿ ಶಕುನಿ ಗುಂಪಿಗೆ ಸೇರದ ಪದ ಆಗಿದೆ. ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ. ಸಂದೇಹ. ಸಂದೇಹ ಗುಣ ಒಳ್ಳೆಯದಲ್ಲ. ಜಯಶಾಲಿ, ಯುದ್ಧದಲ್ಲಿ ಸೈನಿಕರು ಜಯಶಾಲಿ ಆದರು. ನಮಸ್ಕರಿಸು, ತಾಯಿಗೆ ಮಕ್ಕಳು ನಮಸ್ಕರಿಸುವುದು ಉತ್ತಮ. ವೀರಾವೇಶ, ಸೈನಿಕರು ಯುದ್ಧದಲ್ಲಿ ವೀರಾವೇಶದಿಂದ ಹೋರಾಡುತ್ತಾರೆ. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಧರ್ಮರಾಯ ಚಿಂತಾಕ್ರಾಂತನಾಗಲು ಕಾರಣವೇನು? ಕುರುಕ್ಷೇತ್ರದಲ್ಲಿ 12ನೇ ದಿನ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚಿಸಿದರು. ಕೃಷ್ಣ, ಬಲರಾಮ ಮತ್ತು ಅರ್ಜುನನನ್ನು ಬಿಟ್ಟರೆ ಚಕ್ರವ್ಯೂಹವನ್ನು ಭೇದಿಸುವ ವಿದ್ಯೆ ಉಳಿದ ಪಾಂಡವರಿಗೂ ಗೊತ್ತಿರಲಿಲ್ಲ. ಆದ್ದರಿಂದ ಧರ್ಮರಾಯ ಚಿಂತಾಕ್ರಾಂತನಾಗಿದ್ದನು. 2ನೇ ಪ್ರಶ್ನೆ, ಸುಭದ್ರೆ ಅಭಿಮನ್ಯುವನನ್ನು ಏನೆಂದು ಹರಸಿದಳು? ಶ್ರೀಕೃಷ್ಣ ಪರಮಾತ್ಮನ ಕೃಪೆ, ಅರ್ಜುನನ ಶೌರ್ಯ ನಿನ್ನಲ್ಲಿರುವಾಗ ಸಂದೇಹದ ಮಾತೇ ಇಲ್ಲ. ಜಯಶಾಲಿಯಾಗಿ ಬಾ ಮಗನೇ, ಹೋಗಿ ಬಾ, ನಿನಗೆ ಮಂಗಳವಾಗಲಿ ಎಂದು ಸುಭದ್ರೆ ಅಭಿಮನ್ಯುವನ್ನು ಹರಸಿದಳು. 3ನೇ ಪ್ರಶ್ನೆ, ಅಭಿಮನ್ಯು ಉತ್ತರೆಯನ್ನು ಹೇಗೆ ಸಮಾಧಾನಪಡಿಸಿದನು? ಚಿಂತಿಸಬೇಡ ಉತ್ತರೆ, ನಾನು ಈ ಯುದ್ಧದಲ್ಲಿ ಜಯಶಾಲಿಯಾಗಿ ಹಿಂತಿರುಗುತ್ತೇನೆ. ಧೈರ್ಯಗೆಡದೆ ನಗುಮುಖದಿಂದ ನನ್ನನ್ನು ಕಳಿಸಿಕೊಡು ಎಂದು ಅಭಿಮನ್ಯು ಉತ್ತರೆಯನ್ನು ಸಮಾಧಾನಪಡಿಸಿದನು. 4ನೇ ಪ್ರಶ್ನೆ, ಅಭಿಮನ್ಯು ಸಾರಥಿಯನ್ನು ಕುರಿತು ಏನು ಹೇಳಿದನು? ಸುಮಿತ್ರ. ಉತ್ತರ, ಸುಮಿತ್ರ, ಆದಷ್ಟು ಬೇಗ ನನ್ನನ್ನು ದ್ರೋಣಾಚಾರ್ಯರು ರಚಿಸಿರುವ ಚಕ್ರವ್ಯೂಹದ ಕಡೆ ಕರೆದುಕೊಂಡು ಹೋಗು ಎಂದು ಅಭಿಮನ್ಯು ಸಾರಥಿಯನ್ನು ಕುರಿತು ಹೇಳಿದನು. ಭಾಷಾ ಚಟುವಟಿಕೆ. ಕೊಟ್ಟಿರುವ ವಿವರಣೆಯನ್ನು ಓದಿ ಸೂಕ್ತ ಸ್ಥಳದಲ್ಲಿ ಲೇಖನ ಚಿಹ್ನೆ ಹಾಕಿ. ಹೂದೋಟದಲ್ಲಿ ಎಷ್ಟೋ ಹೂಗಳು ಹರಳಿವೆ. ಕೆಂಪು ಗುಲಾಬಿಗಳು ಕಣ್ಮನ ಸೆಳೆಯುತ್ತಿದೆ. ಏನಿದು ಶಬ್ದ? ಓ, ಸಂಪಿಗೆಯ ಕಂಪಿಗೆ ದುಂಬಿಗಳು ಝೇಂಕರಿಸುತ್ತಿವೆ. ಮಲ್ಲಿಗೆ, ಜಾಜಿ, ಸುಗಂಧರಾಜ, ಸೂರ್ಯಕಾಂತಿ, ಚೆಂಡು ಹೂ. ಅಬ್ಬಾ, ಬಗೆ ಬಗೆಯ ಹೂಗಳ ಲೋಕವೇ ಇಲ್ಲಿದೆ. ಮಕ್ಕಳೇ, ಇಲ್ಲೆಲ್ಲೂ ಪೊಲೀಸ್ ಸ್ಟಾಪು, ಕಾಮ ಏನೂ ಇಲ್ಲ. ಈಗ ನಾ ಹೇಳ್ತೀನಿ ನೋಡಿ, ಹಲ್ಲು ಹಾಕಿದ್ದಾರೆ. ಹೂದೋಟದಲ್ಲಿ ಎಷ್ಟೊಂದು ಹೂಗಳು ಹರಳಿವೆ. ಕೆಂಪು ಗುಲಾಬಿ ಕಣ್ಮನ ಸೆಳೆಯುತ್ತಿದೆ. ಏನಿದು ಶಬ್ದ? ಹೋ, ಸಂಪಿಗೆಯ ಕಂಪಿಗೆ ದುಂಬಿಗಳು ಝೇಂಕರಿಸುತ್ತಿವೆ. ಮಲ್ಲಿಗೆ, ಜಾಜಿ, ಸುಗಂಧರಾಜ, ಸೂರ್ಯಕಾಂತಿ, ಚೆಂಡು ಹೂ. ಅಬ್ಬಾ, ಬಗೆ ಬಗೆಯ ಹೂಗಳ ಲೋಕವೇ ಇಲ್ಲಿದೆ.
ಮಾದರಿಯಲ್ಲಿ ಸೂಚಿಸಿರುವಂತೆ ಸೂಕ್ತ ಪದ ರಚಿಸಿ ಬರೆಯಿರಿ. ಮಾದರಿ: ನೀವು ಪ್ಲಸ್ ಏಕೆ ನೀವೇಕೆ, ನಾವು ಪ್ಲಸ್ ಏಕೆ ನಾವೇಕೆ, ಅವರು ಪ್ಲಸ್ ಏಕೆ ಅವರೇಕೆ, ಅವಳು ಪ್ಲಸ್ ಏಕೆ ಅವಳೇಕೆ, ಅದು ಪ್ಲಸ್ ಏಕೆ ಅದೇಕೆ. ನೆಕ್ಸ್ಟು ಬಂದ್ಬಿಟ್ಟು ಒಗಟು ಬಿಡಿಸಿ ಉತ್ತರ ಬರೆಯಿರಿ. ಚೋಟುದ್ದ ಹುಡುಗಿಗೆ ಮಾರುದ್ದ ಜಡೆ, ಮಲ್ಲಿಗೆ ಹೂ. ಚಿಕ್ಕ ಬೋರನಿಗೆ ಬಗಲಲ್ಲಿ ಕತ್ತಿ, ಬದನೆಕಾಯಿ. ಒಂಟಿ ಕಾಲು ಕೊಕ್ಕರೆ 900 ತತ್ತಿ, ಬೆಂಡೆಕಾಯಿ.